ಈಗ ನಾನು ರಾಮಭಾರತವನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಮಾತುಗಳು. ನನಗೆ ರಾಮಭಾರತದ ಬಗ್ಗೆ ಅತಿಯಾದ ನಿರೀಕ್ಷೆ ಇತ್ತು ಮತ್ತು ಇದೆ ಅನ್ನೋದು ಖಂಡಿತವಾಗಿ ನಿಜ. ಕಾರಣ ಇಷ್ಟೇ, ತಮ್ಮ ಅಪಾರವಾದ ದೈಹಿಕ ಯಾತನೆಯ ನಡುವೆ ರಾಮ ಅವರು ಕೊನೆಗಾಲದಲ್ಲಿ ಮಹಾಭಾರತವನ್ನು ಯಾಕೆ ಆರಿಸ್ಕೊಂಡ್ರು ಅಂದರೆ, ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ಇದರ ಮೂಲಕ ಅವರು ನಮಗೆ ಏನೋ ಒಂದು ಹೊಸ ದರ್ಶನವನ್ನು ಕಾಣಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಮೊದಲು ಕಂಡು ನಂತರ ಅದನ್ನು ಲೋಕಕ್ಕೆ ತಿಳಿಯಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಕೃತಿಯನ್ನು ಅಂತಹ ಅತೀವ ನೋವನ್ನು ಬರೆದಿದ್ದಾರೆ. ಅದೇನಿರಬಹುದು ಅವರು ಕಂಡಂತಹ ಆ ಒಂದು ಕಾಣಿಕೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇತ್ತು. ಜೊತೆಗೆ ಇನ್ನೊಂದು ಇತ್ತು, ಈಗ ಮಹಾಭಾರತ ಬಂದು ಅಂದಾಜು ಒಂದು 2400 ವರ್ಷ ಆದರೆ, ತೀರಾ ಹತ್ತಿರದ ನಾಟಕಕಾರ ಅಂದರೆ ಭಾಸ. ಭಾಸ ಒಟ್ಟು ಬರೆದಿರೋ 13 ನಾಟಕದಲ್ಲಿ 6 ನಾಟಕಗಳನ್ನು ಮಹಾಭಾರತದ ಒಂದು ಬರೆಸಿ ಬರೆದಿದ್ದಾನೆ. ಆದರೆ ವಿಶೇಷ ಅಂತಂದರೆ 6 ನಾಟಕಗಳಲ್ಲಿ ಅವನು ಡ್ರಾಸ್ಟಿಕ್ ಅನ್ನುವಂತಹ ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾನೆ. ಅವನ ಪಂಚರಾತ್ರದಲ್ಲಿ ಕುರುಕ್ಷೇತ್ರ ಯುದ್ಧವೇ ನಡೆಯಲ್ಲ, ದೊಡ್ಡ ಸೋಜಿಗ ಅದು. ಅಲ್ಲಿ ಒಂದು ಕಡೆ ನಾಟಕದಲ್ಲೆಲ್ಲ ಒಂದು ಕಥೆಯಲ್ಲಿ ಹೇಳ್ತಾರೆ, ವಿಂಧ್ಯ ಪರ್ವತ ನಮ್ಮ ದೇಶದ ನಡುಭಾಗದಲ್ಲಿದೆಯಲ್ಲ, ಆ ಕುರುಕ್ಷೇತ್ರ ಯುದ್ಧ ನಡೆದು ಕೊನೆಯ 2 ದಿನ ಇದೆ ಅನ್ಬೇಕಾದ್ರೆ ಆ ವಿಂಧ್ಯ ಪರ್ವತ ರಾಜ 2 ಕೈ ಎತ್ತಿ ಮುಗಿದು ಮೊರೆ ಇಡೋನಂತೆ ಆಕಾಶಕ್ಕೆ. ಅಯ್ಯೋ, ಈ ಕಡೆ ಈಗಲೂ ಆಗಲೋ ಈ ಜನಕ್ಷಯ ಆಗೋಗ್ಬಿಟ್ಟಿದೆ, ಉತ್ತರ ಭೂಭಾಗ ಹಗುರವಾಗಿಬಿಟ್ಟಿದೆ, ಅದು ಈಗಲೂ ಆಗಲೋ ಹಿಮಾಲಯ ಸಮೇತ ದಕ್ಷಿಣ ಮೇಲೆ ಮಗಚ್ಕೊಂಡ್ಬಿಡುತ್ತೆ, ದಕ್ಷಿಣ ಉಳಿಯಲ್ಲ. ನಾನು ಎಷ್ಟು ಅಂತ ಈ ಸಮತೋಲನ ಕಾಪಾಡಲಿ, ಆ ದಕ್ಷಿಣಕ್ಕೂ ಉತ್ತರಕ್ಕೂ ತೂಗಿ ತೂಗಿ ನನಗೆ ಸಾಕಾಗಿದೆಯಪ್ಪ. ಏ ಸಮುದ್ರ ರಾಜ, ಕೊಂಚ ದಕ್ಷಿಣವನ್ನು ಮೇಲಕ್ಕೆ ಎತ್ತಿಡಿ, ಹಿಮಾಲಯ 1-2 ಸರಿ ಕಾಲಲ್ಲಿ ಅಪ್ಪಳಿಸಪ್ಪ ನೀನು ಉತ್ತರ ಭಾಗವನ್ನು ಅಂತ ಕೇಳ್ಕೊಂಡಂತೆ. ಅಂಥ ಮಹಾನ್ ಜನಕ್ಷಯವಾಗಿದ್ದಂತಹ ಕುರುಕ್ಷೇತ್ರ, ಜಗತ್ತು ಪ್ರಸಿದ್ಧವಾದಂಥ ಯುದ್ಧ ನಡೆಯೋದೇ ಇಲ್ಲ ಇಲ್ಲಿ ಭಾಸನ ನಾಟಕದಲ್ಲಿ. ಅದು ಎಂಥ ಡ್ರಾಸ್ಟಿಕ್ ಬದಲಾವಣೆ. ಭಾಸನ ಕಾಲಾವಧಿಯು ಕೂಡ ಹತ್ತಿರ ಅದೇ 2200-300 ವರ್ಷಗಳ ಹಿಂದೆ. ತನ್ನ ಅತ್ಯಂತ ಸಮೀಪದ ಅವಧಿಯಲ್ಲಿ ಮುಗಿದ ಒಂದು ಮಹಾಕಾವ್ಯದ ಬಗ್ಗೆ ಇಷ್ಟೊಂದು ಒಂದು ಧೈರ್ಯವನ್ನು ನಿರ್ಭಿಡೆಯಾಗಿ ತೆಗೆದುಕೊಳ್ಬೇಕಂದ್ರೆ ಅದೆಂತಹ ಅದ್ಭುತ ಪ್ರತಿಭೆ ಇರಬೇಕು. ರಾಮ ಪ್ರತಿಭೆ ಕೂಡ ಅಷ್ಟೇ ಅದ್ಭುತವಾದದ್ದು. ಹಾಗೆ ರಾಮು ಕೂಡ ಏನೋ ಒಂದು ವಿಶೇಷವಾದದನ್ನು ಇಲ್ಲಿ ಮಾಡಿರ್ತಾರೆ ಅನ್ನೋದು ನನ್ನ ನಿರೀಕ್ಷೆ. ಈ 2500 ವರ್ಷಗಳ ಅವಧಿನಲ್ಲಿ ಎಷ್ಟು ದೇಸಿ ಕಾವ್ಯಗಳು ಬಂದು ಹೋಗಿದ್ದಾವೆ, ಎಷ್ಟು ಮಾರ್ಗ ಕಾವ್ಯಗಳು ಬಂದಿದ್ದಾವೆ ಭಾರತದಲ್ಲಿ. ಅವುಗಳ ಕೊಡುಗೆಯನ್ನು ವಿವರಿಸ್ತಾ ಹೋದರೆ ಅದು 4 ಅಥವಾ 5 ಸಂಪುಟ ವಚನ ಭಾರತ ಆಗಿಬಿಡ್ತದೆ. ಅದನ್ನು ಈಗ ಹೇಳೋ ಅಗತ್ಯನೂ ಇಲ್ಲ, ಟೈಮೂ ಇಲ್ಲ ಅದಕ್ಕೆಲ್ಲ. ಅಂತಹದ್ರಲ್ಲಿ ರಾಮು ಏನೋ ಒಂದು ಹೊಸದು ಹೇಳಿರ್ತಾರೆ. ಇದು ನನ್ನ ಕಲ್ಪನೆ, ನನ್ನ ನಿರೀಕ್ಷೆ. ಇದು ಏನೋ ಒಂದು ಹೊಸದು ಹೇಳಿರ್ತಾರೆ, ಯಾವುದೋ ಮೂಲಕ ಯಾವುದೋ ಒಂದು ಪಾತ್ರವನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ಹೇಳಿರ್ತಾರೆ. ಹಾಗಾಗಿ ನಾನು ತುಂಬ ನಿರೀಕ್ಷೆಯಿಂದ ಕಾಯ್ತಿದ್ದೆ. PDF ಬಂತು ನನಗೆ, ಗಬಗಬ ಅಂತಾರಲ್ಲ ಹಾಗೆ ಓದು ಮುಗಿಸ್ದೆ ಅದನ್ನು ನಾನು. ನನಗೆ ಮೊದಲನೇ ಸಲಕ್ಕೆ ಏನೂ ಅರ್ಥ ಆಗಲಿಲ್ಲ, ಖಂಡಿತವಾಗಿ ವಿಶೇಷ ಕಾಣಲಿಲ್ಲ ಮುಖ್ಯವಾಗಿ. ಮತ್ತು 2 ಸಲ 3 ಸಲ 4 ಸಲ ನಾನು ಅದನ್ನು ಸೇಮ್ ಹೀಗೇ ಕೊನೆ ಚಾಪ್ಟರಿಂದ ಮೊದಲಿಗೆ ಬರೋದು, ಮಧ್ಯೆ ಯಾವುದೋ ಒಂದು ಚಾಪ್ಟರ್ ಎತ್ಕೊಂಡು ಅದನ್ನು ವಚನ ಭಾರತ 50 ವರ್ಷದಿಂದ ಓದ್ತಿದ್ದೀನಿ. ಅದು ಪಕ್ಕದಲ್ಲೇ ಇರುತ್ತೆ, ವಚನ ಭಾರತದಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋದು, ಹೀಗೆ ಮಾಡ್ತಾ ಕಳೆದೆ. ನಾನು ಓದಿದೆ. ಅಲ್ಲಿ ನಾನು ಕಂಡುಕೊಂಡಿದ್ದೇನು ಅನ್ನೋದು ಮುಖ್ಯವಾಗಿ ನಾನು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಈ ರಾಮಭಾರತದ ಸಂಪಾದಕತ್ವದ ಹೊಣೆಯ ಅದ್ಭುತವಾದ ನಿರ್ವಹಣೆ ಮಾಡಿದ್ದಾರೆ ಈ ಮಂಡಳಿ. ದೇವನೂರು ಮಹಾದೇವ ಅವರು ಸೇರಿದಂತೆ ಈ ವಿದ್ವಜ್ಜನ ಸೇರಿಕೊಂಡು ಈ ಸಂಪಾದನೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅವ್ರಿಗೆ ಎಷ್ಟು ವಿವೇಕ ಎಚ್ಚರಿಕೆ ಇತ್ತು ಅಂದರೆ, ಅದು ಯಾವ ಗಳಿಗೆಯಲ್ಲಿ ಬೇಕಾದರೂ ತೋಳ್ಪಾಡಿಯವರ ಮಹಾಭಾರತ, ಮಹಾದೇವ ಅವರ ಮಹಾಭಾರತ ಅಥವಾ OLN ಅವರ ಮಹಾಭಾರತ ಆಗುವಂತಹ ಅವಕಾಶ ಇತ್ತು, ಖಂಡಿತವಾಗಿತ್ತು. ಅಥವಾ ಚೆನ್ನೈಯವರ ಮಹಾಭಾರತ, ಎಲ್ಲರೂ ಸೇರಿ ಒಟ್ಟಾರೆ ಎಲ್ಲರ ಮಹಾಭಾರತ ಆಗಬಹುದಾಗಿತ್ತು ಅದು. ಆದರೆ ಸಂಪಾದಕತ್ವದಲ್ಲಿ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರು ಎಂತಹ ಎಚ್ಚರಿಕೆ ತಗೊಂಡಿದ್ದಾರೆ, ಎಷ್ಟು ವಿವೇಕಸ್ಥರಾಗಿ ವರ್ತಿಸಿದ್ದಾರೆ ಅಂದರೆ, ತಮ್ಮ ಛಾಯೆ, ತಮ್ಮ ವಿದ್ವತ್ತಿನ ಛಾಯೆ ರಾಮು ಅವರ ಹೆಸರನ್ನು ಹಿಂದಕ್ಕೆ ತಳ್ಳಬಾರ್ದು ಅನ್ನುವಂತಹ ಪ್ರತಿ ಕ್ಷಣದ ಜಾಗೃತಿ ಅವರಲ್ಲಿದೆ. ಹಾಗಾಗಿ ಇದು ಮುಂದೆ ಒಬ್ಬ ಕವಿ ಒಂದು ಕೃತಿಯನ್ನು ಬರೆದು ನಮ್ಮ ಕೈಗಿತ್ತು ಹೋದ್ಮೇಲೆ ಆತನ ಅನುಪಸ್ಥಿತಿಯಲ್ಲಿ ಅದನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಧುನಿಕರಿಗೆ.
ಈಗಾಗಲೇ ನಮ್ಮಲ್ಲಿ ಬೇಕಾದಷ್ಟು ಗ್ರಂಥಗಳ ಸಂಪಾದನೆ ಆಗಿದೆ. ಇದು ಒಂದು ಆಧುನಿಕ ಗ್ರಂಥವನ್ನು ಹೇಗೆ ಸಂಪಾದನೆ ಮಾಡಬೇಕು ಅನುಪಸ್ಥಿತಿಯಲ್ಲಿ ಅನ್ನೋದಕ್ಕೆ ಇದೊಂದು ಮಾದರಿಯಾಗಿ ನಿಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇನ್ನೊಂದು ವಿಷಯ ನನಗನ್ನಿಸಿದ್ದು ಅಂದರೆ, ಈ ಭಾರತ ಒಂದು ಕಡೆಗೆ ಇಡಿ ನೀವು, ಇವರು OLN ಮಹಾದೇವ ಅವರ ಸಂಪಾದಕೀಯ, ಆಮೇಲೆ ನೆಕ್ಸ್ಟ್ ಚೆನ್ನಿಯವರ ಬರಹ, ತೋಳ್ಪಾಡಿಯವರ ಬರಹ, ಈ ಬರಹಗಳದೇ ಮಾತುಗಳು ಅಂತ ಒಂದು ವಿಭಾಗ ಮಾಡಿದ್ದಾರಲ್ಲ, ಅದೇ ನನಗೆ ಹೆಚ್ಚು ಸ್ವಾರಸ್ಯಕರವಾಗಿ ಕಂಡುಬಿಡ್ತು. ಅದರ ಪ್ರತಿಯೊಬ್ಬರ ಮಾತುಗಳನ್ನು ನಾನು ಮತ್ತೆ ಮತ್ತೆ ಓದೋ ಹಾಗಾಯಿತು. ಎಲ್ಲರೂ ಎಷ್ಟು ದೊಡ್ಡ ವಿದ್ವಜ್ಜನರಪ್ಪ ಅಂತ ಅನ್ನಿಸ್ತು. ನೋಡಿ, ಅವ್ರು ಯಾರು ಹೆಸರಿಗಷ್ಟೇ ಬ್ರಿಟಾನಿಯಾ ಅಲ್ಲಿಗೆ ಹೊತ್ತಿಗೆ ಋಣ ಅಂತ ಹಾಕಿದ್ದಾರೆ. ಬ್ರಿಟಾನಿಯನ್ ಆಗ್ಬೋದು, ಅಳಸಿಂಗರಾಚಾರ್ಯ ಆಗ್ಬೋದು, ಕೃಷ್ಣಶಾಸ್ತ್ರಿಗಳಾಗ್ಬೋದು, ಅಥವಾ ಸುಕ್ತಂಕರಾಗ್ಬೋದು, ಇವೆಲ್ಲ ಅಲ್ಲಿರೋದು ಒಂದು ತೂಕ ಅಷ್ಟೇ. ಅವರು ಅವನ್ನ ಆಧರಿಸಿ ಯಾವ ಸಂಪಾದನೆಯೂ ಮಾಡಿಲ್ಲ. ಅವನ್ನ ಇಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿ. ಅದಕ್ಕಿಂತ ಹೆಚ್ಚು ಅವರು ನಿಗಾ ಇದ್ದದ್ದು, ನಾನು ಇಲ್ಲಿ ಈ ಪದವನ್ನು, ಈ ವಾಕ್ಯವೃಂದವನ್ನು ಇದಕ್ಕೆ ಹಾಕಿದರೆ ರಾಮು ಒಪ್ತಾನ? ರಾಮಗಿದು ಇಷ್ಟ ಆಗ್ತಿತ್ತ? ರಾಮು ಇದ್ದಿದ್ರೆ ಇದನ್ನೇ ಬಳಸ್ತಾ ಇದ್ರ? ನಾನು ಬಳಸಿದ್ದನ್ನು ಒಪ್ಕೊಳ್ತಿದ್ರ? ಇದನ್ನು ಪ್ರತಿಯೊಬ್ಬರು ಪ್ರತಿ ಹೆಜ್ಜೆನಲ್ಲಿ ಯೋಚನೆ ಮಾಡಿದ್ದಾರೆ. ಇದು ಒಬ್ಬ ಕವಿಯ ಬಗ್ಗೆ, ಅಳಿದ ಕವಿಯ ಬಗ್ಗೆ ಉಳಿದವರು ತೋರಿಸಬೇಕಾದಂತಹ ಗೌರವ ಮತ್ತು ಅಭಿಮಾನ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಈ ಎಲ್ಲ ಮಹನೀಯರಿಗೆ ನಾನು ಇಡೀ ಸಭೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎರಡನೇದಾಗಿ, ಅದನ್ನು ಆಗಲೇ ಹೇಳಿದ್ದಾರೆ ನೆಲಗನ್ನಡ ಅಂತ, ನಾನು ಅದನ್ನು ಆಡುಗನ್ನಡ ಅಂತ ಅಂದ್ಕೊಳ್ತೀನಿ. ಬಟ್ ಇನ್ನೊಂದಿದು, ನಾವು ಇದೊಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ನನಗನ್ನಿಸುತ್ತೆ. ಮಾದೇವಣ್ಣ ಇದನ್ನು ಸ್ವಲ್ಪ ನೋಡ್ಬೋದೇನೋ. ಏನಂದರೆ, ಇಲ್ಲಿ ಏನು ಆಡುಗನ್ನಡವನ್ನು ಬಳಸಿದ್ದಾರೆ ರಾಮು ಅವರು, ಅದು ಮೈಸೂರು ಪ್ರಾಂತ್ಯದ ಆಡುಗನ್ನಡ. ಇದು ಹೈದರಾಬಾದ್ ಕರ್ನಾಟಕದ ಆಡುಗನ್ನಡ ಆಗಲ್ಲ, ಮುಂಬೈ ಕರ್ನಾಟಕದ ಆಡುಗನ್ನಡ ಆಗಲ್ಲ, ಅಥವಾ ಕರಾವಳಿ ಕನ್ನಡದ ಆಡುಗನ್ನಡ ಆಗಲ್ಲ. ಇದು ಕೊಡಗು ಸೀಮೆಯ ಆಡುಗನ್ನಡ ಆಗಲ್ಲ. ಇದು ಮೈಸೂರು ಪ್ರಾಂತ್ಯದ ಹಳೆಯ ಮೈಸೂರು ಮಹಾರಾಜರ ಅಧೀನದಲ್ಲಿತ್ತಲ್ಲ, ಅಲ್ಲಿಯ ಆ ಜಿಲ್ಲೆಗಳು 8 ಜಿಲ್ಲೆಗಳು ಆಡುವ ಆಡುಗನ್ನಡ ಇದು. ಅದನ್ನು ಬಹಳ ಸಮರ್ಥವಾಗಿ ರಾಮವರು ಬಳಸ್ಕೊಂಡಿದ್ದಾರೆ. ನೋಡಿ, ವ್ಯಾಸ ಇದನ್ನು ಬರೆದಿದ್ದಾನೆ, ಹಿಂಗೆ ಆಯಿತು ಅಂತ. ನಾನು ಅದನ್ನು ನಮ್ಮದೇ ದಿನದ ಮಾತುಗಳಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನು ನೀವು ಓದಿ ಪರಿಶೀಲಿಸಿ ಅಂತ ನಮ್ಮ ಮುಂದೆ ಇಟ್ಟ ಹಾಗಿದೆ ನನಗದು. ಆ ಮೊದಲನೇ ಅಂಕದಲ್ಲಿ ಮೊದಲನೇ ಚಾಪ್ಟರ್ನಲ್ಲಿ ನನಗನ್ನಿಸಿದ್ದು, ಆ ಶಕುಂತಲೆ ಜೊತೆಗೆ ನಾವು ಅವಳು ಹಿಂದೆ ಹೋಗಿ ನಿಂತಿದ್ದೀವಿ ಆ ಕೋರ್ಟಲ್ಲಿ, ದುಷ್ಯಂತನ ಕೋರ್ಟ್ನಲ್ಲಿ ಅಂತ. ಅಷ್ಟು ಸಹಜವಾದ ಮಾತುಗಳಲ್ಲಿ ಅದು ಬಂದಿದೆ. ಆ ಒಂದು ಮಾರ್ಪಾಟಿಗೆ, ಆ ಒಂದು ಕೊಡುಗೆಗೆ ಯಾವತ್ತೂ ರಾಮು ಪ್ರಶಂಸೆಗೆ ಅರ್ಹರೇ, ನಾನಾ ಪ್ರಶಂಸೆಗೆ ಒಳಗಾಗಬೇಕಾದವರೇ ಅಂತ ನಾನು ಭಾವಿಸ್ತೀನಿ. ಇನ್ನು ಮೂರನೇದು ನಾನು ನಿಮಗೆ ಹೇಳಬೇಕಾದದ್ದು, ಅದೇ ನಾನು ನನ್ನೆಲ್ಲ ವಿಶೇಷ ಏನಿದೆ ಅಂತ, ಅದು ಖಂಡಿತವಾಗಿ ನನಗೆ ಕಾಣಲಿಲ್ಲ. ಮೊದಲ 2, 3, 4ನೇ ಓದಿನಲ್ಲಿ ಕಾಣಲಿಲ್ಲ. ಹಾಗಾದರೆ ನೋಡಿ, ಆಡುಗನ್ನಡದಲ್ಲಿ ಇದನ್ನು ಪ್ರಸ್ತುತಪಡಿಸುವುದಷ್ಟೇ ರಾಮ ಉದ್ದೇಶ ಆಗಿತ್ತಾ? ಇಲ್ಲ. ಅಷ್ಟೇ ಆಗಿದ್ದರೆ ರಾಮು ಅಷ್ಟೊಂದು ಕಷ್ಟಪಟ್ಟು ಮಹಾಭಾರತವನ್ನು ಎತ್ಕೊಂಡು ಇಂತಹ ದೊಡ್ಡ ಗ್ರಂಥ ಬರೆಯೋಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೇನೋ ಇದೆ, ಅವರ ಸ್ವಭಾವವೇ ಅದು. ಅವರ ಕವಿತೆಗಳಲ್ಲಿ ಒಂದು ವಿಚಾರ ಇರುತ್ತೆ, ಆದರೆ ಅದು ಕೊನೆಯವರೆಗೂ ನಮ್ಮ ಮುಂದೆ ಬಿಚ್ಕೊಳ್ಳೋದೇ ಇಲ್ಲ. ಅದು ಹೇಗೆ ಅಂದರೆ, ಕೊನೆಗೆ ಬಿಚ್ಕೊಳ್ತಾ ಬೆಟ್ಟದ ಮೇಲೆ ಗುಡಿಯಲ್ಲಿರೋ ದೇವ್ರ ಹಾಗೆ ಕಾಣುತ್ತೆ, ಆದರೆ ದೇವರು ನಮ್ಮ ಕಣ್ಣು ಕಾಣಲ್ಲ. ಬಟ್ ದೇವ್ರು ಇದ್ದಾನೆ ಎನ್ನುವಂತಹ ಒಂದು ಭಾವವನ್ನು ನಮ್ಮಲ್ಲಿ ತುಂಬುತ್ತೆ. ಅಂದರೆ ವಿಚಾರ ಇದೆ ಅಲ್ಲಿ, ಭಾವುಕತೆಯೂ ಇದೆ, ಅವೆರಡೂ ಕೂಡ ನೇರವಾಗಿ ಕಾಣಲ್ಲ. ಇದು ರಾಮವರ ಕವಿತೆಗಳ ಒಂದು ವಿಶಿಷ್ಟ ಗುಣ. ಅದೇ ಇಲ್ಲೂ ಬಂದಿದೆ. ರಾಮವರು ಏನು ಹೇಳಬೇಕು ಅಂತಿದ್ದಾರೆ ಅದನ್ನು ಅವರು ಸಪ್ರೆಸ್ ಮಾಡಿದ್ದಾರೆ. ಇನ್ನು ನೀವು ಕಂಡುಕೊಳ್ಳಿ ಅಂತ ನಮ್ಮ ಮುಂದೆನೇ ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಆಮೇಲೆ ಕೊನೆಗೆ ನನಗೆ 7-8 ಓದಿನ ನಂತರ ನನಗನ್ನಿಸಿದ್ದು, ಅವರು ಇದೇ ಚಾಪ್ಟರ್ಗಳನ್ನ ಯಾಕೆ ಆರಿಸ್ಕೊಂಡಿದ್ದಾರೆ, ಇದೇ ಪ್ರಸಂಗಗಳನ್ನು ಅವರು ಎತ್ತಿ ಯಾತಕ್ಕೆ ಅದನ್ನು ಮುಂದೆ ಇಟ್ಟಿದ್ದಾರೆ. ಆಗ ನಾನು ಮತ್ತೆ ಎಲ್ಲ ಪ್ರಸಂಗಗಳನ್ನು ಓದ್ತಾ ಬಂದೆ. ಯಾಕೆ ಇದನ್ನೇ ಆರಿಸ್ಕೊಂಡಿದ್ದಾರೆ, ಯಾಕೆ ಇದು ರಾಮವ್ರಿಗೆ ಇದು ವಿಶೇಷವಾಗಿ ಕಾಣಿಸ್ತು? ಎಷ್ಟೊಂದು ಘಟನೆಗಳಿಂದ ಕಿಕ್ಕಿರಿದಿದೆ ಮಹಾಭಾರತ, ಇವುಗಳನ್ನ ಮಾತ್ರ ಯಾಕೆ ತೊಗೊಂಡಾಗ ಅಂತ ಅಂದಾಗ ಕೊನೆಗೆ ನನಗೆ ಅರ್ಥ ಆಗಿದ್ದು, ನಾನು ಅರ್ಥೈಸ್ಕೊಂಡಿದ್ದು ಇದನ್ನು. ಇಲ್ಲಿ ಒಂದು ಕೊನೆ ಚಾಪ್ಟರ್ ಇದೆ, ಎಲ್ಲ ಮುಗಿದ ಮೇಲೆ ಅಂತ. ಅಲ್ಲಿ ವ್ಯಾಸ ಹೇಳ್ತಾನೆ, ಅದು ಇದರಲ್ಲೂ ಮೂಲ ಮಹಾಭಾರತಲ್ಲೂ ಕೊನೆಯಲ್ಲೇ ಬರುತ್ತೆ. ವ್ಯಾಸ ಒಂದು ಮಾತು ಹೇಳ್ತಾನೆ, ನಾನು ಕೈ ಎತ್ತಿ ಕೂಗ್ತಾ ಇದ್ದೀನಪ್ಪ, 4 ಯಾವುದು ಪುರುಷಾರ್ಥಗಳಿದ್ದಾವೋ ಅದರಲ್ಲಿ ಧರ್ಮ ಮತ್ತು ಅರ್ಥ ಮತ್ತು ಕಾಮ ಎರಡೂ ಕೂಡ ನೀವು ಧರ್ಮವನ್ನು ಅನುಸರಿಸ್ಬಿಟ್ರೆ ತಾನಾಗೆ ನಿಮಗೆ ಲಭ್ಯವಾಗ್ತವೆ ಅಂತ. ಆದರೆ ನನ್ನ ಮಾತನ್ನ ಯಾರೂ ಕೇಳ್ತಿಲ್ಲ. ಎಲ್ಲರೂ ಕೂಡ ಅರ್ಥವನ್ನು ಮತ್ತು ಕಾಮವನ್ನು, ಧರ್ಮವನ್ನು ಪಕ್ಕಕ್ಕಿರಿಸಿ ಒತ್ತರಿಸಿ ಅದನ್ನು ಉಪೇಕ್ಷೆ ಮಾಡಿನೇ ಪಡಿಬೇಕು ಅಂತ ಬದಲಾಡ್ತಾರೆ. ಹಾಗಾಗಿ ಇಂತಹ ದುರ್ಗತಿ, ಜನಕ್ಷಯ, ವಂಶಕ್ಷಯ ಆಗ್ತಾ ಇದೆ ಅನ್ನೋ ಒಂದು ಸಂಕಟದಲ್ಲಿ ಮೊರೆ ಇಡ್ತಾನೆ. ವಾಸ್ತವವಾಗಿ ಅದು ಮೊರೆಯಲ್ಲ. ಒಬ್ಬ ಕುಟುಂಬದ ಹಿರಿಯ, ತನ್ನ ಇಡೀ ಕುಟುಂಬ ತನ್ನ ಮುಂದೆ ಸರ್ವನಾಶ ಆದಾಗ
ಪಡುವಂತಹ ಸಂಕಟ ಅಂತ ನನಗನ್ನಿಸ್ತು. ಆಗ ನಾನು ಮತ್ತೆ ಅವನ್ನ ಇದನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಓದಿದಾಗ ಹೌದು, ಇಲ್ಲಿ ರಾಮವರು ಕೂಡ ವ್ಯಾಸ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಅದೇ ಪ್ರಸಂಗಗಳ ಮೂಲಕ ಅವರು ಎತ್ತಿಕೊಂಡಿರೋ ಪ್ರಸಂಗಗಳನ್ನು ನೀವು ಮತ್ತೆ ಓದಿ ಅವರು ಇದನ್ನೇ ಹೇಳ್ತಾ ಇದ್ದಾರೆ. ನಿರ್ಲಜ್ಜೆಯ ಮತ್ತು ಸ್ವೇಚ್ಛಾ ಕಾಮವನ್ನು ಹೊಂದಬೇಕಾದರೆ ಇಲ್ಲಿರುವ ಯಾವ ಮಹಾರಾಜನು ಧರ್ಮವನ್ನು ಅನುಸರಿಸಿಯೇ ಇಲ್ಲ. ಹಾಗೆ ಅರ್ಥ ಅಂದರೆ ಸಂಪತ್ತು, ರಾಜ್ಯ ಇವುಗಳನ್ನು ಹೊಂದಬೇಕಾದರೆ ಇಲ್ಲಿರುವ ಯಾವ ಮಹಾರಾಜನು ಧರ್ಮವನ್ನು ಮಾತಾಡ್ತಾನೆ. ಹಿರಿಯರು ಅಷ್ಟೇ, ಕಿರಿಯರು ಅಷ್ಟೇ, ಧರ್ಮವನ್ನು ಯಾರೂ ಆಚರಿಸಲ್ಲ. ಧರ್ಮರಾಜ ಅಂತ ಅಡ್ಡ ಹೆಸರು ಬಂದಂಥ ಯುಧಿಷ್ಠಿರ ಕೂಡ ಆತ್ಮವಂಚನೆ ಮಾಡ್ಕೊಂಡಿದ್ದಾನೆ. ಅದೇ ನಾವು ಸಾಮಾನ್ಯವಾಗಿ ಅಶ್ವತ್ಥಾಮ ಹತಕುಂಜರ ಅನ್ನೋ ಪ್ರಸಂಗದಲ್ಲಿ ಅಲ್ಲೇ ಅಲ್ಲ. ನೀವು ಮತ್ತೆ ಒಂದು ಸಾರಿ ಓದ್ಕೊಂಡು ಬನ್ನಿ, ಎಷ್ಟು ಕಡೆ ಧರ್ಮರಾಯ ಆತ್ಮವಂಚನೆ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀಗೆ ಕಾಮವನ್ನು ಮತ್ತು ಅರ್ಥವನ್ನು ಹೊಂದಬೇಕಾದರೆ ಇಲ್ಲಿನ ಎಲ್ಲ ಮಹಾರಾಜರು ತಮ್ಮ ಪ್ರಜೆಗಳಿಗೆ ಆಗಬೇಕಾದವರು ಯಾರೂ ಧರ್ಮವನ್ನು ಅನುಸರಿಸಿಲ್ಲ. ತಮ್ಮ ತಮ್ಮ ಪ್ರತಿ ಮಾತಿನಲ್ಲೂ ಧರ್ಮವನ್ನು ಎತ್ತಿ ಧರ್ಮದ ಬಗ್ಗೆ ಬಹಳ ತಿಳಿದವರಿಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಈ ಇಡೀ ಕಾವ್ಯದಲ್ಲಿ ಅಂದರೆ ರಾಮಭಾರತದಲ್ಲಿ ಮುಖ್ಯವಾಗಿ ನಿಜವಾಗಿ ಧರ್ಮವನ್ನು ಅರ್ಥ ಮಾಡಿಕೊಂಡವರು ಇಬ್ಬರೇ. ಒಬ್ಬಳು ಶಕುಂತಲೆ ಮತ್ತು ಇನ್ನೊಬ್ಬಳು ದ್ರೌಪದಿ. ಅವರಿಬ್ಬರಿಗೆ ಇನ್ನಷ್ಟು ಅವಕಾಶ ಕೊಡಬೇಕಾಗಿತ್ತು ಈ ಗ್ರಂಥದಲ್ಲಿ ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲ, ಈ ಮಾತುಗಳಿದ್ದಾವೆಲ್ಲ ಮುನ್ನುಡಿಯ ಮಾತುಗಳು, ಅದರಲ್ಲಿ ಒಬ್ಬ ಮಹಿಳೆನಾದರೂ ಸೇರಿಸ್ಕೊಂಡ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗನ್ನಿಸ್ತು. ಆಗ ಅವಳ ಸ್ತ್ರೀ ದೃಷ್ಟಿಕೋನ ಏನು ಹೇಳ್ತಿತ್ತು ಅಂತ ಮತ್ತೆ ಹೇಳ್ತಿದ್ದೀನಿ. ಸ್ತ್ರೀವಾದಿ ದೃಷ್ಟಿಕೋನ ಅಲ್ಲ, ಸ್ತ್ರೀ ದೃಷ್ಟಿಕೋನಕ್ಕೂ ಸ್ತ್ರೀವಾದಿ ದೃಷ್ಟಿಕೋನಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ನಮ್ಮ ಒಟ್ಟಾರೆಗೆ ಸಾಕಮ್ಮ ಅಂತ ಒಬ್ಬರು ಬರೋರು ಯಾವಾಗಲೂ ಬಿಡುವಿದ್ದಾಗ ನಮ್ಮ ಒಟ್ಟಾರದ ಓನರು ಕಾಡಪ್ಪ ತಾತ ಕೂತ್ಕೊಂಡು ಈ ಮಹಾಭಾರತದ ಕಥೆಗಳನ್ನ ಹೇಳ್ತಾಯಿದ್ರು. ಆಗ ಒಂದ್ಸರಿ ಕತೆ ಹೇಳ್ಬೇಕಾದ್ರೆ ಸಾಕಮ್ಮ ಅಲ್ಲೇ ರಾಗೆ ಮಾಡ್ತಾ ಕೂತಿದ್ಲು. ಅದೇ ಸಭೆಗೆ ಹೇಳ್ಕೊಂಡು ಬರೋದು, ದ್ರೌಪದಿನ ಅವಮಾನ ಪಡಿಸೋದು ಅದನ್ನು ಹೇಳಿದಾಗ ಅವಳು ಏನಂದ್ಲು ಅಂತಂದರೆ ತಕ್ಷಣ ಅವಳಿಗೆ ಬುದ್ಧಿ ಐತೆ ಸ್ವಾಮಿ, ಕಾಲನ್ನ ಕಳಚ್ಕೊಂಡು ಎರಡೆರಡು ಇಟ್ಟಿದ್ರೆ ಒಬ್ಬೊಬ್ಬನಿಗೂ ಗೊತ್ತಾಗ್ತಿತ್ತು. 5 ಜನ ಮಕ್ಕಳನ್ನ ಕರ್ಕೊಂಡು ಸುಮ್ಮನೆ ತೋರ್ಮನೆ ಕಡೆಗೆ ಹೋಗ್ಲಾರ್ದೆ ಅವ್ನು ಕರೆದ್ರಿ ಯಾಕೆ ಈಚೆಗೆ ಬಂದ್ಲು ಇವಳು, ಗರ್ತಿ ಕರೆದ್ಬಿಟ್ನಂತೆ ಬಂದುಬಿಟ್ಲಂತೆ, ಯಾವ ಸ್ವಾಮಿ ನೀತಿ ಅಂತ ಅಂದ್ಲು. ನನಗನ್ನಿಸ್ತು ಅದು ಸ್ತ್ರೀವಾದ, ಅದು ದೃಷ್ಟಿಕೋನ, ಸ್ತ್ರೀವಾದದ್ದಲ್ಲ. ಅದು ಸ್ತ್ರೀ ದೃಷ್ಟಿಕೋನ, ಅಪ್ಪಟ ಸ್ತ್ರೀ ದೃಷ್ಟಿಕೋನ. ತನ್ನನ್ನು ಆತ್ಮವಿಶ್ವಾಸವನ್ನು ಉಳಿಸಿಕೊಂಡು ತನ್ನ ಆತ್ಮ ಸಮ್ಮಾನವನ್ನು ಉಳಿಸಿಕೊಳ್ಳುವಂತಹ ಬಗೆಯದು. ಹಾಗೆ ಒಬ್ಬ ಹೆಂಗಸು ಕೂಡ ಇಲ್ಲಿ ಬದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಅದಿರಲಿ, ಕೊನೆಯದಾಗಿ ನಾನು ಕಂಡುಕೊಂಡ ರಾಮಭಾರತದ ಮೂಲಕ ಕಂಡುಕೊಂಡ ಕಾಣಿಕೆ ಇಷ್ಟೇ. ರಾಮು ಕೂಡ ಇಲ್ಲಿ ವ್ಯಾಸನಲ್ಲೇ ಅವತರಿಸಿದ್ದಾರೆ, ಇನ್ನೊಬ್ಬ ವ್ಯಾಸನಾಗಿ ಅವತರಿಸಿದ್ದಾರೆ. ಅವರು ಕೂಡ ಸಾರಿ ಈ ಪ್ರಸಂಗಗಳ ಮೂಲಕ, ಅವರು ಆಯ್ಕೆ ಮಾಡಿಕೊಂಡ ಪ್ರಸಂಗಗಳ ಮೂಲಕ ಹೇಳ್ತಿರೋದಿಷ್ಟೇ. ಧರ್ಮ ಮಾರ್ಗದಲ್ಲಿ ನಡೀರಿ, ಮಿಕ್ಕ ಪುರುಷಾರ್ಥಗಳು ನಿಮ್ಮ ಹಿಂದೆ ಬರ್ತವೆ, ಆದರೆ ಯಾರು ಧರ್ಮ ಮಾರ್ಗದಲ್ಲಿ ನಡೀತಿಲ್ಲ ಅದನ್ನು ಮತ್ತೆ ಪ್ರಸ್ತುತಪಡಿಸ್ತಾರೆ ಅಂತ ನನಗನ್ನಿಸಿದೆ. ಇಷ್ಟು ನಾನು ಅರ್ಥ ಮಾಡ್ಕೊಂಡಿದ್ದು. ಇನ್ನು ರಾಮಭಾರತದ ಬಗ್ಗೆ ಅವರವರ ಓದಿಗೆ ನಿಲುಕಿದಾಗ ಅವರು ಅರ್ಥ ಮಾಡ್ಕೊಳ್ತಾರೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಪ್ರಕಾಶಕರಾದಂಥ ಅಭಿರುಚಿ ಗಣೇಶ್, ಸಮಸ್ತ ಸಂಪಾದಕ ಮಂಡಳಿ, ಮೈಸೂರಿನ ಜನತೆ ಎಲ್ರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಸ್ವಲ್ಪ ದೊಡ್ಡದಾಗಿದ್ದರೆ ಮಾತುಗಳು ದಯವಿಟ್ಟು ಕ್ಷಮಿಸಿ.